ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ನಿಮಗೆ ಡಿಫ್ರೆಂಟ್ ಆಗಿರೋ ಚಕ್ಲಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಟೊಮೆಟೊ ಹಣ್ಣನ್ನ ಯೂಸ್ ಮಾಡಿಕೊಂಡು ನಾನು ಚಕ್ಲಿನ ಮಾಡ್ತಾಯಿದ್ದೀನಿ. ಅರ್ಧ ಗಂಟೆ ಒಳಗಡೆ ನಾವು ಈ ಚಕ್ಲಿನ ರೆಡಿ ಮಾಡ್ಕೊಬೋದು. ಹುಳಿ ಮತ್ತು ಖಾರ ಕಾಂಬಿನೇಷನಲ್ಲಿ ಈ ಚಕ್ಲಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಗರಿಗರಿಯಾಗಿರೋ ಈ ಚಕ್ಲಿನ ನಾವು ಬರೀ ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೊಬೋದು. ಅದು ಹೇಗಪ್ಪ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 4 ಟೊಮೆಟೊ ಹಣ್ಣನ್ನ 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ಖಾರದ ಮೆಣಸಿನ್ಕಾಯಿ ಒಂದು 6-7 ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕಲರ್ಗೆ ಅಂತ ಬ್ಯಾಡಗೆ ಮೆಣಸಿನ್ಕಾಯಿನೂ ಒಂದು 7-8 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಒಂದು 2 ನಿಮಿಷ ನೀಟಾಗಿ ಬೆಂದಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಮೆಣಸಿನ್ಕಾಯಿ ಮತ್ತು ಟೊಮೆಟೊನೆಲ್ಲನೂ ಶಿಫ್ಟ್ ಮಾಡಿ ಒಂದು 5 ನಿಮಿಷ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಬಿಸಿ ಇದ್ದರೆ ಅದು ನೀಟಾಗಿ ಗ್ರೈಂಡ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡು ಆರೋದಕ್ಕೆ ಬಿಡ್ತಾಯಿದ್ದೀನಿ. ಜೊತೆಗೆ ನಾನು ಈ ಟೊಮೆಟೊ ಹಣ್ಣಿನ ಮೇಲೆ ಏನು ಚಿಪ್ಪೆ ಇರುತ್ತೆ ನೋಡಿ, ಆ ತಿರುಳನ್ನೆಲ್ಲ ನೀಟಾಗಿ ತೆಗ್ದು ನೋಡಿ ಈ ಥರ ಕಟ್ ಮಾಡಿಕೊಂಡು ನಾನು ಆರೋದಕ್ಕೆ ಬಿಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಆರಿದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀರೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋದು ಬೇಡ. ಯಾಕೆಂದರೆ ಟೊಮೆಟೊ ಹಣ್ಣಿನ ರಸನೇ ಸಾಕು. ಅದನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈಗ ನೀಟಾಗಿ ಪೇಸ್ಟ್ ಆಗಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟ್ ಕಪ್ಪಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಉಪ್ಪು, ಸ್ವಲ್ಪ ಓಮ್ ಕಾಳನ್ನ ಸೇರಿಸ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಬೆಣ್ಣೆನ ಬಿಸಿ ಮಾಡಿಕೊಂಡು ಈ ಹಿಟ್ಟೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಬಿಸಿ ಬಿಸಿ ಬೆಣ್ಣೆನ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗೂ ಹಾಕ್ಕೊಬೋದು, ಬಟ್ ಈ ಥರ ಕಾಯಿಸಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಮತ್ತು ಟೊಮೆಟೊ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ಏನಾದರೂ ತೆಳುವಾಗಿದೆ ಅಂದರೆ ನೋಡಿಕೊಂಡು ನೀವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಈ ಸಾಫ್ಟಾಗಿ ಈ ಹದದಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ತೀರಾ ಗಟ್ಟಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಚಕ್ಲಿ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ಹದದಲ್ಲಿ ನೀವು ಅಕ್ಕಿನ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಚಕ್ಲಿ ಒಳ್ಳಲ್ಲಿ ಈ ಥರ ಸ್ಟಾರ್ ಶೇಪಲ್ಲಿರೋದಕ್ಕೆ ಎಣ್ಣೆನ ಸವರಿ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಆಗಲೇ ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ಚಕ್ಲಿ ಹಿಟ್ಟನ್ನ ಹಾಕಿ ನಾನು ಕಾದಿರೋ ಎಣ್ಣೆಗೆ ಚಕ್ಲಿ ಶೇಪಲ್ಲಿ ನಾನು ಬಿಡ್ತಾಯಿದ್ದೀನಿ. ನೀವು ಒಂದೇ ಅಟೆಂಪ್ಟಲ್ಲಿ ಈ ಥರ ಚಕ್ಲಿ ಥರ ಬರೋದಕ್ಕೆ ಕಷ್ಟ ಆಗುತ್ತೆ. ನೋಡ್ಕೊಂಡು ಒಂದು 2-3 ಸಲ ನೀವು ಈ ಥರ ಬಿಡ್ತಾಯಿದ್ರೆ ಕೈ ನೀಟಾಗಿ ತಿರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ನೀಟಾಗಿ ಚಕ್ಲಿ ಶೇಪಲ್ಲೇ ಬರುತ್ತೆ ಇದು. ನೋಡಿ ಈ ಥರ ಕಾದಿರೋ ಎಣ್ಣೆಗೆ ಬಿಡೋಣ. ಗ್ಯಾಸ್ನ ನೀವು ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ. ನೀವು ಸಣ್ಣ ಫ್ಲೇಮಲ್ಲೇ ಈ ಚಕ್ಲಿನ ಬೇಯಿಸ್ಕೋಬೇಕು. ಯಾಕೆ ಅಂತಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಅದು ಬೇಗ ಸೀದಂಗೆ ಆಗೋಗುತ್ತೆ, ನೀಟಾಗಿ ಒಳಗಡೆ ಎಲ್ಲ ಬೆಂದಿರಲ್ಲ. ಅದಕ್ಕೋಸ್ಕರ ನಾವು ಸಣ್ಣ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕು. ನೋಡಿ ಒಂದು 2 ನಿಮಿಷ ಗ್ಯಾಸ್ನ ಸಣ್ಣ ಫ್ಲೇಮಲ್ಲಿ ಇಟ್ಟು ನಾವು ಚಕ್ಲಿನ ಬೇಯಿಸ್ಕೊಬೇಕು. ಯಾಕೆ ಅಂತಂದರೆ ಹೈ ಫ್ಲೇಮಲ್ಲಿ ಏನಾದ್ರು ಹಿಟ್ಟು ಬೇಯಿಸಿದಾಗ ಮೇಲ್ಗಡೆ ಚಕ್ಲಿ ಆಗಿರುತ್ತೆ, ಆದರೆ ಒಳಗಡೆ ಹಿಟ್ಟು ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಸಣ್ಣ ಫ್ಲೇಮಲ್ಲೇ ನಾವು ಚಕ್ಲಿನ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ, ಹಾಗೆ ಗರಿಗರಿಯಾಗಿ ಕೂಡ ಇರುತ್ತೆ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಬೇಗ ನಾವು ಈ ಚಕ್ಲಿನ ರೆಡಿ ಮಾಡ್ಕೊಂಡ್ವಿ ಅಂತ. ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲಪ್ಪ ಅನ್ನೋರು ಕೂಡ ಈ ಚಕ್ಲಿನ ಕಲಿತ್ಕೊಂಡು ಮಾಡ್ಕೊಬೋದು. ಅಷ್ಟು ಈಸಿಯಾಗಿದೆ ಈ ಚಕ್ಲಿ. ನೋಡಿ 2 ನಿಮಿಷ ಆಗಿದೆ. ಈಗ ಒಂದು ಸೈಡ್ ಪೂರ್ತಿ ಬೆಂದಿದೆ. ಇವಾಗ ಮತ್ತೊಂದು ಸೈಡ್ ಬೇಯಲಿ ಅಂತ ನೀಟಾಗಿ ತಿರುಗಿಸ್ಕೊಡೋಣ. ನೋಡಿ ಇದು ಕೂಡ ಒಂದು 2 ನಿಮಿಷ ಬೆಂದಾಗ ನಮಗೆ ಪರ್ಫೆಕ್ಟ್ ಆಗಿರೋ ಚಕ್ಲಿ ರೆಡಿಯಾಗಿರುತ್ತೆ. ಹಾಗೆ ಗರಿಗರಿಯಾಗಿರೋ ಚಕ್ಲಿ ನಾವು ಟೇಸ್ಟ್ ಮಾಡೋದಕ್ಕೀಗ ರೆಡಿಯಾಗಿದೆ. ಉಳಿದಿರೋ ಹಿಟ್ಟನ್ನು ಕೂಡ ಎಣ್ಣೆಲಿ ಬಿಟ್ಟು ನೀವು ಚಕ್ಲಿನ ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ನಮಗೆ ಟೇಸ್ಟಿಯಾಗಿರೋ ಟೊಮೆಟೊ ಚಕ್ಲಿ ರೆಡಿಯಾಗಿದೆ. ಟೊಮೆಟೊ ಹಣ್ಣಲ್ಲಿರೋ ಹುಳಿ ಮತ್ತು ಖಾರ ಉಪ್ಪು ಕಾಂಬಿನೇಷನಲ್ಲಿ ನಮಗೆ ಪರ್ಫೆಕ್ಟ್ ಆಗಿರೋ ಇನ್ಸ್ಟೆಂಟ್ ಆಗಿರೋ ಚಕ್ಲಿ ಈಗ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲಿ ಮಾಡಿಕೊಂಡು ತಿನ್ನಿ, ಹೇಗಿದೆ ಅಂತ ನನಗೆ ತಿಳಿಸಿ. ಪ್ಲೀಸ್ ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಕೂಡ ಮನೇಲಿ ಈ ಚಕ್ಲಿನ ಮಾಡಿ ತಿಂದು ಪ್ಲೀಸ್ ನನಗೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.